ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಕರೂರು ವೈಶ್ಯ ಬ್ಯಾಂಕ್ನವರು ತಮ್ಮ ಕಸವನ್ನು ತಂದು ಖಾಲಿ ನಿವೇಶನದಲ್ಲಿ ಸುರಿಯುತ್ತಿದ್ದನ್ನು ಕಂಡು ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಸ್ಥಳದಲ್ಲಿಯೇ 10,000 ದಂಡ ಹಾಕಿದ್ದಾರೆ. ದಂಡ ಹಾಕಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿರವರು ಈಗಾಗಲೇ ಚಿಂತಾಮಣಿ ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಲು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಈಗಾಗಲೇ ನಾವು ಕಾರ್ಯಮುಖರಾಗಿ 5-6 ತಿಂಗಳಿಂದ ಸಹ ನಾವು ಕರ್ತವ್ಯವನ್ನು ಮಾಡುತ್ತಿದ್ದು, ಚಿಂತಾಮಣಿ ನಗರದ ಎಲ್ಲ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ಖಾಲಿ ನಿವೇಶನಗಳಿಗೆ ಫೆನ್ಸಿಂಗ್ ಹಾಕಿಕೊಳ್ಳಬೇಕು. ಇಲ್ಲವಾದರೆ ಬೇರೆಯವರು ತಮ್ಮ ಮನೆ ಮತ್ತು ಅಂಗಡಿಗಳ ಕಸವನ್ನು ತಂದು ಸುರಿಯುತ್ತಾರೆ ಎಂದರು. ಗೌರ್ಮೆಂಟ್ ರಸೀದಿ ಕೊಡಿ, ಇನ್ನೊಂಥರ ಹಂಗೆ ಆದ್ರೆ ಲೀಡ್ ಬ್ಯಾಂಕ್ ಮನೆ ಹತ್ರ ಕಳಿಸಿ. ಕ್ಯಾಶ್ ಕೊಡ್ತೀರಾ ಏನೋ? ಪರ್ಮಿಷನ್ ಬ್ಯಾಂಕ್ ಲಾಕ್ ಮಾಡಿ. ಕೊಡಿ, ಅವ್ರಿಗೆ ರಸೀದಿ ಕೊಡಿ. ಕಟ್ಟಲಿಲ್ಲ ನಾನು ಬೇರೆ ಥರ ಮಾಡ್ತೀನಿ. ನೀವು ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ, ನೀವು ಬಂದು ರಸೀದಿ ಕೊಡಬೇಕು. ಅದರ್ವೈಸ್ ಪೂರ್ತ ಕೇಸ್ ಸರ್ ಎಲ್ಲ ಕಡೆ ಕಸ ಹಾಕಿ ಊರಲ್ಲಿ ನ್ಯೂಸನ್ಸ್ ಮಾಡ್ತಾ ಇದ್ದಾರೆ ಅಂತ ಕಿಶೋರ್ ಹತ್ರ ಹೋಗಿ. ನಮಸ್ಕಾರ. ಈಗಾಗಲೇ ಚಿಂತಾಮಣಿ ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಲು ನಾವು ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿ ಕಳೆದ 5-6 ತಿಂಗಳಿಂದ ಸಹ ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಖಾಲಿ ನಿವೇಶನಗಳ ಮಾಲೀಕರಿಗೂ ಸಹ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಖಾಲಿ ನಿವೇಶನಗಳಿಗೆ ಫೆನ್ಸಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಸ ಹಾಕ್ತಿರ್ತಾರೆ. ನಾನು ಬೆಳಗಿನ ಜಾವ ಈ ಥರ ರೌಂಡ್ಸ್ ಬಂದಾಗ ಕರೂರು ವೈಶ್ಯ ಬ್ಯಾಂಕ್ ರವರು ನನ್ನ ಎಲ್ಲ ಕಸವನ್ನು 3 ಸರಿ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಕಸದ ವಾಹನ ಕೊಡಿ ಅಂತ. ಆದರೂ ಸಹ ಅವರು ತಂದು ಈ ಸೈಟ್ನಲ್ಲಿ ಹಾಕ್ತಾಯಿದ್ರು. ಸ್ಥಳದಲ್ಲೇ ಗುರುತಿಸಿ ಅವ್ರಿಗೆ 10,000 ರೂಪಾಯಿ ದಂಡವನ್ನು ಸಹ ನಾವು ಈಗಾಗಲೇ ವಿಧಿಸಿದ್ದೀವಿ. ಅದೇ ಜೊತೆಗೆ ನಾನು ವರ್ತಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಫುಟ್ಪಾತನ್ನು ಸಂಪೂರ್ಣವಾಗಿ ನೀವು ಒತ್ತುವರಿ ಮಾಡಿಕೊಂಡು ನಿಮ್ಮ ಎಲ್ಲ ಸಾಮಗ್ರಿಗಳನ್ನು ಫುಟ್ಪಾತ್ಗೆ ಇಡ್ತಾ ಇದ್ದೀರಾ. ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ, ನಾವು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ. ಇದನ್ನು ನೀವು ನೋಟಿಸ್ ಅಂತಾದರೂ ಪರಿಗಣಿಸಿ, ಎಚ್ಚರಿಕೆ ಅಂತಾದರೂ ಪರಿಗಣಿಸಿ, ಸಂಪೂರ್ಣವಾಗಿ ಫುಟ್ಪಾತನ್ನು ಒತ್ತುವರಿನ ಕೂಡಲೇ ನೀವು ತೆರವುಗೊಳಿಸ್ಕೋಬೇಕು. ನಿಮ್ಮ ಏನು ಸಾಮಾನು ಸಮಗ್ರಗಳಿದ್ದಾವೋ ತೆಗೆದು ಒಳಗಡೆ ಇಟ್ಕೊಳ್ಳಿ. ಸಾರ್ವಜನಿಕರಿಗೆ ಫುಟ್ಪಾತ್ ಓಡಾಡಲಿಕ್ಕೆ ಇದೆ, ದಯವಿಟ್ಟು ಅದನ್ನು ಓಡಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡ್ತೇನೆ. ಕಸವನ್ನು ಎಲ್ಲಂದ್ರಲ್ಲ ರಸ್ತೆಗೆ ಚೆಲ್ಲಿದ್ರೆ ನಾವು ಈಗಾಗಲೇ 7 ಸಾಕಾಗಿದೆ, ಇನ್ನು ಮೇಲೆ ದಂಡ ಹಾಕ್ತೀವಿ. ಅದಕ್ಕೂ ಮೀರಿದ್ರೆ ನಿಮ್ಮ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಂತ ನಾನು ಮನವಿ ಮಾಡ್ತೀನಿ.